ಇಂದು ನಡೆದ ಅಂದರೆ ದಿನಾಂಕ 3/2/2019 ನಡೆದ 1ರಿಂದ 5ನೇ ತರಗತಿಯ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅದರ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇದು ಕೇವಲ ನಿಮ್ಮ ರೆಫರೆನ್ಸ್ಗಾಗಿ. ಫೈನಲ್ ಕೀ ಆನ್ಸರ್ ಬರುವುದು ಆಫಿಷಿಯಲ್ ಆಗಿ ಬರುವಂಥದ್ದು ಮಾತ್ರ. ಸೊ ಕೀ ಆನ್ಸರ್ಗಳನ್ನು ನೋಡೋಣ. ಮಗುವು ಅನುಕರಣೆಯ ಮೂಲಕ ಕಲಿಯುತ್ತದೆ. ಇದು ಪಿಯಾಜೆಯವರ ಬೌದ್ಧಿಕ ಬೆಳವಣಿಗೆಯ ಈ ಹಂತ. ಇದರ ಉತ್ತರ ಸಂವೇದನಾಗತಿ ಹಂತ. ವಿಕಾಸದ ತತ್ವಗಳ ಜ್ಞಾನವು ಇದಕ್ಕೆ ಉಪಯುಕ್ತವಾದುದು. ಇದರ ಉತ್ತರ ಸಾಮರ್ಥ್ಯವನ್ನು ಅಂದಾಜಿಸಲು. ಈ ಕೆಳಗಿನವುಗಳಲ್ಲಿ ಒಂದನ್ನು ಮಕ್ಕಳು ವಂಶಪಾರಂಪರ್ಯವಾಗಿ ಪಡೆಯುವರು. ಇದರ ಉತ್ತರ ಅಂತಸತ್ವ. ಕೂಟಯುಗದಲ್ಲಿರುವ ಮಗುವು ಕೆಳಗಿನವುಗಳಲ್ಲಿ ಒಂದನ್ನು ವ್ಯಕ್ತಪಡಿಸುತ್ತದೆ. ಇದರ ಉತ್ತರ ತನ್ನ ಸಮುದಾಯದತ್ತ ಬದ್ಧತೆ. ಜೀನ್ ಪಿಯಾಜೆಯವರ ಪ್ರಕಾರ 4ನೇ ತರಗತಿಯ ವಿದ್ಯಾರ್ಥಿಯು ಇದನ್ನು ಮಾಡಲು ಸಾಧ್ಯ. ಇದರ ಉತ್ತರ ವಸ್ತುಗಳನ್ನು ಕ್ರಮಾನುಸಾರ ವರ್ಗೀಕರಿಸುವುದು. ಕಾಲ್ಬರ್ಗ್ ರವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದಿದ್ದಾರೆ. ಇದರ ಉತ್ತರ ನ್ಯಾಯ ನಿರ್ಣಯದ. ಈ ಕೆಳಗಿನವುಗಳಲ್ಲಿ ಒಂದು ಅಂಶವು ಶಿಶು ಕೇಂದ್ರಿತ ಶಿಕ್ಷಣವನ್ನು ದೃಢಪಡಿಸುವುದಿಲ್ಲ. ಈ ಪ್ರಶ್ನೆಯ ಉತ್ತರ ಅನುಭವಾತ್ಮಕ ಉಪಕ್ರಮ. ವಿಕಾಸವು ಶಿಶುವಿನ ಸಾಮಾಜಿಕ ಪರಿಸರದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಆಂತರಿಕವಾಗಿ ತನಗೆ ತಾನೇ ನಿರ್ದೇಶಿಸುತ್ತದೆ ಎಂಬುದು ವೈಗೋಟ್ಸ್ಕಿ ಅವರ ಸಿದ್ಧಾಂತವಾಗಿದೆ. ಬುದ್ಧಿಶಕ್ತಿಯ ಸಂರಚನೆಯು ಕ್ರಿಯೆಗಳು, ವಿಷಯವಸ್ತು ಮತ್ತು ಉತ್ಪನ್ನಗಳನ್ನು ಒಳಗೊಳ್ಳುತ್ತದೆ. ಇದನ್ನು ಪ್ರತಿಪಾದಿಸಿದವರು ಗಿಲ್ಫರ್ಡ್ ಜೆ.ಪಿ. ಸುಮಾ ಅವಳ ಸ್ನೇಹಿತೆಯ ದುಃಖವನ್ನು ನಿಖರವಾಗಿ ಅರ್ಥೈಸುತ್ತಾಳೆ ಮತ್ತು ಸಮಾಧಾನ ನೀಡುತ್ತಾಳೆ. ಇಲ್ಲಿ ಸುಮಾ ತೋರುತ್ತಿರುವುದು ಸಂವೇದನಾತ್ಮಕ ಬುದ್ಧಿಶಕ್ತಿ. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನ ಕ್ರಿಯೆಯನ್ನು ಉದ್ದೀಪನಗೊಳಿಸಲು ಮಾಡಿಸಬಹುದಾದ ಚಟುವಟಿಕೆ ಅಂದರೆ ಒಂದು ನಿಸರ್ಗ ದೃಶ್ಯವನ್ನು ವರ್ಣಿಸುವುದು. ಕೆಳಗಿನ ಯಾವ ಹೇಳಿಕೆ ಸತ್ಯವಲ್ಲ? ಇದರ ಉತ್ತರ ಎಲ್ಲ ವಿದ್ಯಾರ್ಥಿಗಳಿಂದ ಏಕರೂಪದ ಯಶಸ್ಸಿನ ಗಳಿಕೆಯನ್ನು ನಿರೀಕ್ಷಿಸಬಹುದು. ಮುಂದಿನ ಪ್ರಶ್ನೆ. ಶಿಕ್ಷಕರೊಬ್ಬರು ಬಾಲಕರನ್ನು ಅವರ ಜ್ಞಾನಕ್ಕಾಗಿ ಮತ್ತು ಬಾಲಕಿಯರನ್ನು ಅವರ ವಿಧೇಯತೆಗಾಗಿ ಹೊಗಳುತ್ತಾರೆ. ಈ ಶಿಕ್ಷಕರು ಮನೆಯಲ್ಲಿ ಕಲಿತ ಲಿಂಗಾಧಾರಿತ ಪಾತ್ರಗಳನ್ನು ಪುನರ್ಬಲನಗೊಳಿಸುತ್ತಿದ್ದಾರೆ. ಕೆಳಗಿನ ಯಾವುದರ ಸಾಮರ್ಥ್ಯ ಪರೀಕ್ಷೆ ಮಾಡಿ ಮತ್ತು ಹಿಮ್ಮಾಯಿತಿ ಕೊಡುವುದರಿಂದ ಸಮಗ್ರ ಮೌಲ್ಯಮಾಪನವಾಗುವುದು? ಇದರ ಸರಿಯಾದ ಉತ್ತರ ಜ್ಞಾನಾತ್ಮಕ, ಸಂವೇಗಾತ್ಮಕ ಮತ್ತು ಮನೋಚಾಲಿತ. ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರಸಕ್ತ ಪರೀಕ್ಷಾ ವ್ಯವಸ್ಥೆಯನ್ನು ಪರಾಮರ್ಶಿಸಿ ಅವಗುಣಗಳನ್ನು ಹಾಗೂ ಪರಿಹಾರಗಳನ್ನು ಪಟ್ಟಿ ಮಾಡಲು ಕೇಳಿದರು. ಇದು ವಿದ್ಯಾರ್ಥಿಗಳನ್ನು ಹೀಗೆ ಚಿಂತಿಸುವಂತೆ ಮಾಡುತ್ತದೆ. ಇದರ ಉತ್ತರ ವಿಮರ್ಶಾತ್ಮಕವಾಗಿ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ರೂಪಿಸಿರುವ ಸಮನ್ವಯ ಶಿಕ್ಷಣದ ಉಪಯುಕ್ತತೆ. ಇದರ ಉತ್ತರ ಸಾಮಾಜಿಕ ಏಕೀಕರಣವನ್ನು ದೃಢಪಡಿಸಲು. ವಿಶೇಷ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು. ಇದರ ಉತ್ತರ ಸಂಪನ್ಮೂಲತೆ ಮತ್ತು ಸ್ನೇಹ. ಒಂದು ಮಗು 69 ಮತ್ತು 96ರ ನಡುವೆ ಗೊಂದಲಗೊಳ್ಳುತ್ತದೆ. ಈ ಅಸಮರ್ಥತೆಯು ಇದರ ಒಂದು ಲಕ್ಷಣವಾಗಿದೆ. ಇದರ ಉತ್ತರ ಡಿಸ್ಲೆಕ್ಸಿಯಾ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಶೈಕ್ಷಣಿಕ ಕ್ರಮವನ್ನು ಒದಗಿಸಬಹುದು. ಇದರ ಉತ್ತರ ಸಂಪದೀಕೃತ ಚಟುವಟಿಕೆಗಳು. ಮಕ್ಕಳು ಸೃಜನಶೀಲವಾಗಿ ಚಿಂತಿಸುವಂತೆ ಪ್ರೋತ್ಸಾಹಿಸಲು ಶಿಕ್ಷಕರಿಗೆ ಈ ಕೆಳಗಿನ ಒಂದು ಸಹಾಯ ಮಾಡುವುದಿಲ್ಲ. ಇದರ ಉತ್ತರ ಮಾಹಿತಿಯನ್ನು ಕಂಠಪಾಠ ಮಾಡುವುದು. ಒಂದು ಮಗು ತನ್ನ ಮನೆಯಿಂದ ಶಾಲೆಗೆ ಇರುವ ರಸ್ತೆ ನಕಾಶೆಯನ್ನು ಬಿಡಿಸಬಲ್ಲದು. ಬ್ರೂನರ್ ರವರ ಪ್ರಕಾರ ಈ ಚಿಂತನೆಯು ಹೀಗೆಂದು ಪ್ರತಿನಿಧಿಸುವುದು. ಇದರ ಉತ್ತರ ಬಿಂಬಾತ್ಮಕ ಮಾರ್ಗ. ಮಕ್ಕಳಲ್ಲಿನ ಅಸಮರ್ಪಕವಾದ ವರ್ತನೆಗಳನ್ನು ಇದರ ಮೂಲಕ ತೆಗೆದುಹಾಕಬಹುದು. ಇದರ ಉತ್ತರ
ಋಣಾತ್ಮಕ ಪುನರ್ಬಲನ. ಸೊ ಇದು ಧನಾತ್ಮಕ ಪುನರ್ಬಲನ ಮತ್ತು ಋಣಾತ್ಮಕ ಪುನರ್ಬಲನ ಇದೆರಡರಲ್ಲಿ ಕನ್ಫ್ಯೂಸ್ ಇದೆ. ಸೊ ನೋಡೋಣ. 4 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರೊಂದಿಗೆ ಒಂದು ಪಠ್ಯಲೇಖನವನ್ನು ಚರ್ಚಿಸುತ್ತಾ ಪರಿಣಾಮಕಾರಿ ಗ್ರಹಣಯುಕ್ತ ಓದುಗಾರಿಕೆಯನ್ನು ತೋರಿದರು. ಇದು ಈ ಕೆಳಗಿನದರ ಉದಾಹರಣೆಯಾಗಿದೆ. ಇದರ ಉತ್ತರ ಮಾರ್ಗದರ್ಶಿತ ಅನ್ವೇಷಣೆ. ಕಲಿಕಾ ಕೇಂದ್ರಿತ ಶಿಕ್ಷಣವನ್ನು ಅಂದರೆ LCE ಸೃಷ್ಟಿಸಲು ಶಿಕ್ಷಕನಲ್ಲಿರಬೇಕಾದ ಅತಿ ಮುಖ್ಯ ಸಾಮರ್ಥ್ಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಪರಿಣಾಮಕಾರಿ ಮಂಡನ ಅಥವಾ ಪ್ರಸ್ತುತೀಕರಣ ಕೌಶಲಗಳು. ವಿದ್ಯಾರ್ಥಿಗಳಲ್ಲಿ ಅನ್ವೇಷಣಾ ಕಲಿಕೆಯನ್ನು ಉತ್ತೇಜಿಸುವಾಗ ಶಿಕ್ಷಕರು ಇದನ್ನು ಮಾಡಬಾರದು. ಇದರ ಉತ್ತರ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದೆಂದು ವಿವರಿಸುವುದು. ಅವಮಾನ ಭಾವನೆಯ ಒಂದು ಮಗು ತನ್ನ ಅಲ್ಪ ಸಾಧನೆಗೆ ಕೋಪಗೊಳ್ಳುವುದು ಮತ್ತು ಪೋಷಕರಿಗೆ ನಿರಾಶೆಗೊಳಿಸಿದ್ದಕ್ಕೆ ಕ್ಷಮಾಭಾವನೆಗೊಳಗಾಗುತ್ತದೆ. ಇದು ಸೂಚಿಸುವುದು ಮಗುವಿನ. ಇದರ ಉತ್ತರ ಸಂವೇಗಾತ್ಮಕ ಪರಿಪಕ್ವತೆ. ಕಲಿಕೆಗಾಗಿ ಅಭಿಪ್ರೇರಣೆಯು ಗುರಿ ಕೇಂದ್ರಿತವಾಗಿರುವುದಕ್ಕೆ ಬದಲಾಗಿ ಕಾರ್ಯಕೇಂದ್ರಿತವಾಗಿರಬೇಕು, ಏಕೆಂದರೆ ಇದು ಉತ್ತಮ ಕಾರ್ಯನಿರ್ವಹಣೆಗೆ ಪ್ರೇರೇಪಿಸುತ್ತದೆ. ಸೊ ಇದರ ಉತ್ತರ ಎರಡನೇದು. ಒತ್ತಡಕ್ಕೊಳಗಾಗಿರುವ ಮಗುವಿಗೆ ಶಿಕ್ಷಕರು ಮತ್ತು ಪೋಷಕರು ಹೀಗೆ ಮಾಡಲು ಸಹಾಯ ಮಾಡಬಹುದು. ಸೊ ಇದರ ಉತ್ತರ ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನ. 5ನೇ ತರಗತಿಯ ವಿದ್ಯಾರ್ಥಿಯು ಓದಲು ಅನುತ್ತೀರ್ಣನಾದಾಗ ಶಿಕ್ಷಕರು ಆಯ್ಕೆ ಮಾಡಬೇಕಾಗುವುದು ನೈದಾನಿಕ ಓರೆ. ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲನಾಗಿರುವ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗುತ್ತಾನೆ. ಇದು ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ. ಇದರ ಉತ್ತರ ಪರಿಹಾರ. ಸೊ ಇದಿಷ್ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ 1ರಿಂದ 5ನೇ ತರಗತಿಯ ಶಿಕ್ಷಕರಿಗೆ. ಸೊ ಮುಂದಿನ ಆನ್ಸರ್ಗಳ ವಿಡಿಯೋಗಳನ್ನು ಮುಂದಿನದರಲ್ಲಿ ಮಾಡ್ತೀನಿ.